ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಚುಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇತ್ತ ಕಡೆ ಭಾಗ್ಯ ಒಂದು ಬಿಸ್ನೆಸ್ಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಕಡೆ ತನ್ವಿ ಕೂಡ ಹೌದು, ನನ್ನ ಫ್ರೆಂಡನ್ನು ತುಂಬ ಚೆನ್ನಾಗಿ ಅವ್ರ ಚಾನಲ್ ಓಡುತ್ತೆ, ತುಂಬ ವ್ಯೂಸ್ ಬರುತ್ತೆ, ವೈರಲ್ ಆಗುತ್ತೆ, ಇದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಕಡೆ ಯಾವ ಪ್ಲಾನ್ ಪ್ರಕಾರ ಮಾಡೋದು ಅಂತ ನಾನು ನಾಳೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇತ್ತ ಕಡೆ ಭಾಗ್ಯ ಮಕ್ಕಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಭಾಗ್ಯ ಹೋಗಿದೆ, ಯೋಚನೆ ಮಾಡಬೇಡಿ ಮಕ್ಕಳ, ನಂಗೆ ಅರ್ಥ ಆಗುತ್ತೆ, ನಿಮ್ಮ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂತ, ನಿಮ್ಮನ್ನು ನನಗೆ ಎಷ್ಟೇ ಕಷ್ಟ ಆದರೂ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಭಾಗ್ಯ ಪರಿಸ್ಥಿತಿ ನೋಡಿ ಆದಿಗೆ ತುಂಬ ನೋವಾಗುತ್ತೆ. ಈ ಕಡೆ ಕುಸುಮರು ಯಾಕೆ ಹಣ್ಣು ನಂಬ್ಕೊಂಡೆ ಆದಿ, ಭಾಗ್ಯ ಪರಿಸ್ಥಿತಿ ನೋಡ ನಮಗೂ ಕೂಡ ಅದೇ ನೋವಾಗುತ್ತೆ. ಇವತ್ತು ನಾವಿದ್ದೀವಿ ಅವಳ ಜೊತೆ, ನಾಳೆ ಯಾರು ಇರ್ತಾರೆ ಅಂತ. ಅದಕ್ಕೆ ನಿನ್ನ ಹತ್ರ ನಾನು ಕೇಳಿದ್ದು, ಏನು ಯೋಚನೆ ಮಾಡಿದೆ ನೀನು ಅಂದಾಗ ಈ ಕಡೆ ಅದಕ್ಕೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ, ಫೋರ್ಸ್ ಅಂತೂ ಖಂಡಿತ ಇಲ್ಲ ಅದೇ ಅಂತ ಹೇಳಿ ಕುಸುಮವರು ಹೇಳ್ತಾರೆ. ನನಗೂ ಕೂಡ ಭಾಗ್ಯ ಮೇಲೆ ತುಂಬಾ ಪ್ರೀತಿ ಇದೆ, ಯಾಕಂದರೆ ಅವ್ರ ಜೊತೆ ಇದ್ದರೆ ನಾನು ತುಂಬಾ ಖುಷಿಯಾಗಿರ್ತೀನಿ ಅನ್ನೋದು ನನಗೆ ಗೊತ್ತು, ಆದರೆ ಅದು ಗೌರವ ಇರ್ಬೋದು ಅಂತ ಹೇಳಿದಾಗ ನೀನು ಅಂದ್ಕೊಂಡಿರೋ ತಪ್ಪು ಅದು ಪ್ರೀತಿನೇ ಅಂತ ಹೇಳ್ತಾರೆ. ಭಾಗ್ಯರು ತಪ್ಪು ತಿಳ್ಕೊಂಡ್ರೆ ಏನು ಮಾಡೋದು, ಆಮೇಲೆ ಸ್ನೇಹ ಸಂಬಂಧ ಕೂಡ ಹಾಳಾಗ್ಬಿಟ್ರೆ ಅಂತ ಹೇಳಿದಾಗ ಏನು ಯೋಚನೆ ಮಾಡಬೇಡ, ಖಂಡಿತ ಭಾಗ್ಯಗೂ ನಿನ್ನ ಮೇಲೆ ಪ್ರೀತಿ ಇದೆ, ಅದನ್ನು ನಾನು ಸಾಬೀತು ಮಾಡ್ತೀನಿ, ಆಮೇಲೆ ನೀನು ಪ್ರಪೋಸ್ ಮಾಡು ಅಂತ ಕುಸುಮವರು ಹೇಳ್ತಾರೆ. ಈ ಕಡೆ ಮನೆಗೆ ಹೋಗ್ತಿದ್ದಾಗೆ ಕಾಮತ್ ಅವ್ರು ಕರೆದ್ರು ಕೂಡ ಇಲ್ಲಿ ಕಿವಿ ಕೇಳಿಸ್ತಾನೆ ಇಲ್ಲ ಅದಕ್ಕೆ, ಬಿಕಾಸ್ ಭಾಗ್ಯ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಂತರ ಏನಪ್ಪ ಕರೆದ್ರ ಅಂದಾಗ ಎಷ್ಟು ಬಾರಿ ಕರೆದೆ ಗೊತ್ತಾ, ಏನಾಯಿತು ಏನು, ಭಾಗ್ಯ ಪರಿಸ್ಥಿತಿ ಹೇಗಿದೆ ಅಂದಾಗ ತುಂಬಾ ನೊಂದ್ಕೊಂಡು ಮಾತಾಡ್ತಾರೆ ಆದಿ. ಕಾಮತ್ ಅವ್ರು ಕೂಡ ತುಂಬ ಬೇಜಾರು ಮಾಡ್ಕೋತಾರೆ. ನಂತರ ಕುಸುಮವ್ರು ಹೇಳಿದ್ರ ಬಗ್ಗೆನೇ ಆದಿ ಯೋಚನೆ ಮಾಡ್ತಿದ್ದಾರೆ. ನಿಜವಾಗ್ಲೂ ನನಗೆ ಪ್ರೀತಿ ಆಗಿದೆ ಆ ಭಾಗ್ಯ ಮೇಲೆ, ಇಷ್ಟು ಏಜ್ ಆದಮೇಲೆ ಇಲ್ಲ. ಗೆಳತಿ ಹೇಳಿದಾಗ 2 ಬೆರಳಲ್ಲಿ 1 ಬೆರಳನ್ನು ಮುಟ್ಸೋಣ ಅಪ್ಪನ ಹತ್ರ, ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ. ಅಪ್ಪ ಬರ್ತಿದ್ದಾಗೆ 2 ಬೆರಳಲ್ಲಿ 1 ಬೆರಳು ಮುಟ್ಟಿಸ್ತಾರೆ. ಅವರು ಕೂಡ ಪ್ರೀತಿ ಆಗಿದೆ ಅನ್ನೋ ಒಂದು ಬೆರಳನ್ನೇ ಮುಟ್ತಾರೆ. ಬಟ್ ಯಾಕೆ ಏನು ಅಂತ ಕಾಮತ್ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಕಡೆ ಆದಿಗೆ ಶಾಕ್ ಆಗುತ್ತೆ, ನಿಜವಾಗ್ಲೂ ಪ್ರೀತಿ ಆಗಿದೆ ನನಗೆ ಅನ್ನಿಸ್ತದೆ. ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೇನೆ ಇಲ್ಲಿ ಆ ತನ್ವಿ ಮತ್ತು ತನ್ವಿ ಹೊಸ ಪರಿಸ್ಥಿತಿಗೆ ಒಪ್ಕೋಬೇಕಾಗಿದೆ. ಮನೆಯಲ್ಲಿ ಗೀಸರ್ ಇತ್ತು, ಬಟ್ ಇಲ್ಲಿ ನೀರು ಕಾಯಿಸ್ಬೇಕು, ಹೊಗೆ ಅದು ಇದು. ನೆಕ್ಸ್ಟು ಇಲ್ಲಿ ಪೇಸ್ಟ್ ಖಾಲಿ ಆಗಿದೆ, ಅದನ್ನು ಕೂಡ ತಾತ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಪೇಸ್ಟನ್ನು ಒತ್ತಿ ಮಕ್ಕಳಿಗೆ ಪೇಸ್ಟ್ ಹಾಕ್ಕೊಡ್ತಾರೆ. ಆ ಒಂದು ಲೈಫ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ತನ್ವಿಗೆ ಅನ್ನಿಸ್ತದೆ. ಇದರ ನಡುವೆ ಆದಿಯವರು ಬರ್ತಿದ್ದಾಗೇ ನಿನಗೆ ಭಾಗ್ಯಗೆ ನಿನ್ನ ಮೇಲೆ ಪ್ರೀತಿ ಇದೆ ಅನ್ನೋದನ್ನು ಸಾಬೀತು ಮಾಡ್ತೀನಿ ಅಂತ ಕುಸುಮ ಹೇಳ್ತಿದ್ದಾರೆ. ಹಾಗಿದ್ರೆ ಸಾಬೀತು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.